ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹರೀಚಿ ಯಾರು ಗೊತ್ತಿಲ್ಲ, ಅಧಿಕಾರ ಕಳ್ಕೊಂಡವರು ಎಲ್ಲರೂ ಗೊತ್ತಿಲ್ಲ. ಆದ್ರೆ ಈ ಮಣ್ಣಲ್ಲಿ ಬಿಟ್ಟಿರ್ತಕ್ಕಂಥ ಮೋಹನ ಕೃಷ್ಣ ಸದಾ ನೀವು ಸೇವೆ ಹೇಳಿದ್ದೀನಿ. ದಯಮಾಡಿ ನಾನು ತಲವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಈ ನಿಮ್ಮ ಮಣ್ಣಿನ ಮಗ ಮೋಹನ ಕೃಷ್ಣನ ಕೈಯನ್ನ ನೀವು ಆಶೀರ್ವಾದ ಮಾಡಿ ನನಗೆ ಬಲವನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡುವಂತ ಭಾಗ್ಯವನ್ನ ಕೊಡಿ. ಬಹುಶಃ ನನ್ನ ತಂದೆ MP ಆಗಿರ್ಬೋದು, ನನ್ನ ತಾಯಿ MLA ಆಗಿರ್ಬೋದು, ನನ್ನ ಕುಟುಂಬದಲ್ಲಿ ರಾಜಕಾರಣದ ವಾಸನೆಯೇ ಗೊತ್ತಿಲ್ಲದಂತವನು ಹೆಂಗ ಬರುವಂತ ರಾಜಕಾರಣಕ್ಕೆ ತಲ್ಲಿದ್ದಾನೆ. ನಿಮ್ಮೆಲ್ಲರ ಕೃಪೆ ಇರಲಿ, ಈ ಬಡವರ ಕೈಯಲ್ಲಿ ಹಿಡಿತೀರಾ ಅಂತ ಹೇಳ್ತಾ ನಾನು ವಿಶೇಷವಾಗಿ ಮಂಜಣ್ಣನಿಗೆ, ಹರೀಶ್ ಅಣ್ಣನಿಗೆ, ವಿನಯ್ ಅವರಿಗೆ, ಬಂತು ವಿನಯ್ ಅವರಿಗೆ, ಪ್ರತಿಯೊಬ್ಬ ಯುವಕರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮಲ್ಲಿ ಬರ್ತೀನಿ. ದಯಮಾಡಿ ನೀವು ನನಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಆ ಪರಮೇಶ್ವರನಿಗೆ ಪ್ರಾರ್ಥಿಸುತ್ತಾ ಒಂದು ವಿಶೇಷವಾದಂತ ಸನ್ಮಾನ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಶ್ರೀ ವಿಕ್ರಮ ರೈತ ಯುವಕರ ರಕ್ಷಣಾ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ನೀಡುತ್ತಾ ಸುಮಾರು 7 ವರ್ಷಗಳ ಕಾಲ ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಅಧಿಕಾರ ಇಲ್ಲದೆ ಇರ್ಬೋದು, ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಶಕ್ತಿ ಕೊಟ್ಟರು ನಾನು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೀನಿ. ಮೋಹನ ಕೃಷ್ಣ ಎಷ್ಟು ದಿನ ಈ ಸೇವೆ ಮಾಡ್ತಾನೆ ಅನ್ನೋದಕ್ಕಿಂತ ನಿಮ್ಮ ಸೇವೆ ಮಾಡಕ್ಕೆ ಹಗಲಿರುಳು ಬಯಸ್ತಾ ಇದ್ದೀನಿ. ನಿಮ್ಮಲ್ಲಿ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಈ KGF ಮಣ್ಣಿನ ಮಗನಾಗಿ ಹುಟ್ಟಿ 7 ವರ್ಷಗಳ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆ ಭಗವಂತನ ಆಶೀರ್ವಾದ, ಇಲ್ಲಿ ಸೇರ್ತಕ್ಕಂಥ ನನ್ನ ತಾಯಂದಿರ ಆಶೀರ್ವಾದ, ಇಲ್ಲಿ ಇರ್ತಕ್ಕಂಥ ನನ್ನ ಬೇದ್ಮಂಗಳ ಯುವಕರ ಯುವಶಕ್ತಿಯ ಆಶೀರ್ವಾದ ಈ ಮೋಹನ ಕೃಷ್ಣ ಮೇಲೆ ಇರಬೇಕು ಅಂತ ಬಯಸ್ತಾ ಇದ್ದೀನಿ. ಒಂದು ಸಲ ಆಲೋಚನೆ ಮಾಡಿ, ಅಧಿಕಾರದಲ್ಲಿದ್ದವರು ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಅಧಿಕಾರ ಕಳ್ಕೊಂಡವರು ಎಲ್ಲರೂ ಗೊತ್ತಿಲ್ಲ. ಆದ್ರೆ ಈ ಮಣ್ಣಲ್ಲಿ ಬಿಟ್ಟಿರ್ತಕ್ಕಂಥ ಮೋಹನ ಕೃಷ್ಣ ಸದಾ ನೀವು ಸೇವೆ ಹೇಳಿದ್ದೀನಿ. ದಯಮಾಡಿ ನಾನು ತಲವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಈ ನಿಮ್ಮ ಮಣ್ಣಿನ ಮಗ ಮೋಹನ ಕೃಷ್ಣನ ಕೈಯನ್ನ ನೀವು ಆಶೀರ್ವಾದ ಮಾಡಿ ನನಗೆ ಬಲವನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡುವಂತ ಭಾಗ್ಯವನ್ನ ಕೊಡಿ. ಬಹುಶಃ ನನ್ನ ತಂದೆ MP ಆಗಿರ್ಬೋದು, ನನ್ನ ತಾಯಿ MLA ಆಗಿರ್ಬೋದು, ನನ್ನ ಕುಟುಂಬದಲ್ಲಿ ರಾಜಕಾರಣದ ವಾಸನೆಯೇ ಗೊತ್ತಿಲ್ಲದಂತವನು ಹೆಂಗ ಬರುವಂತ ರಾಜಕಾರಣಕ್ಕೆ ತಲ್ಲಿದ್ದಾನೆ. ನಿಮ್ಮೆಲ್ಲರ ಕೃಪೆ ಇರಲಿ, ಈ ಬಡವರ ಕೈಯಲ್ಲಿ ಹಿಡಿತೀರಾ ಅಂತ ಹೇಳ್ತಾ ನಾನು ವಿಶೇಷವಾಗಿ ಮಂಜಣ್ಣನಿಗೆ, ಹರೀಶ್ ಅಣ್ಣನಿಗೆ, ವಿನಯ್ ಅವರಿಗೆ, ಬಂತು ವಿನಯ್ ಅವರಿಗೆ, ಪ್ರತಿಯೊಬ್ಬ ಯುವಕರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮಲ್ಲಿ ಬರ್ತೀನಿ. ದಯಮಾಡಿ ನೀವು ನನಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಸುದಿನ ನಿಮ್ಮೆಲ್ಲರ ಆಶೀರ್ವಾದನ ಪಡೆಯಲಿಕ್ಕೆ ಈ ವೇದಿಕೆಯನ್ನು ರೂಪಿಸಿದಂತ ನಮ್ಮ ಮಂಜಣ್ಣ, ಹರೀಶ್ ಅಣ್ಣ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KGF.